ಕೇಳು ಬಂದು ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಲ್ಲಿ ಅದು ಹೌದಪ್ಪ ಮೂರನೇ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತ ಮಹಾತ್ಮರಾಗಿರ್ತಕ್ಕಂಥವ್ರಿಂದ ಮಾತನ್ನ ಹೆಂಗೆ ಹೇಳ್ತಾರಲ್ಲ ಗೋಪಾಲನ ಏನ್ ಹೇಳ್ತಾರಪ್ಪ ಮಾತಾ ಬಿಟ್ಟಿರ್ತಕ್ಕಂಥ ಹೂವೆಲ್ಲ ಕಾಯಿಗೆಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಿರುವುದಿಲ್ಲ ಅದು ಹೌದು ಬಿಟ್ಟಿರ್ತಕ್ಕಂಥ ಹೂವೆಲ್ಲ ಕಾಯಿಗೆಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಪಂಡಿತರಿರುವುದಿಲ್ಲ ಅದು ಕಂಟಿ ಭಿಕ್ಷೆ ಬೇಡಿಕೊಂಡು ತಂದು ಮಾರಿ ತಿನ್ನುವ ನಿಜವಾದ ಜಂಗಮರಲ್ಲ ಅಲ್ಲ ಅಲ್ಲ ಮಿಂಚಿದೆಲ್ಲ ಚೊಕ್ಕ ಬಂಗಾರ ಅಲ್ಲ ಹೊರಗಲ್ಲಿ ಹೆಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ತಿಳಿದ್ರು ಅವರು ಹೌದು ಹೌದ್ರಿಪ್ಪ ಇದನ್ನೇ ಮಾತು ಯಾಕೆ ಹೇಳ್ಯಾರ ಅಂತ ಕೇಳಿದ್ರ ಯಾಕೆ ಹೇಳ್ಯಾರಿಪ್ಪ ಏ ತಮ್ಮ ಪಿಪಿ ಊದಾಗ ಗಪ್ ಮಾಡ್ರು ಅವರೇ ಗಪ್ಪ ಆತಾರ ಇವತ್ತ ನಾಳೆ ಗಪ್ಪ ಆತಾವು ಇಲ್ಲ ನಾವು ಊದ ಟೈಮ್ದಾಗ ಅವ್ರಿಗೆ ಟೈಮ್ ಸಿಕ್ಕಿರ್ತದ ಹೌದು ಹೌದಿಪ್ಪ ಇರ್ಲಿ ಎಲ್ಲ ಜಾತ್ರೆ ವಿಷಯಗಳು ಇರುವುದೇ ಇರಬೇಕೆ ಅವ್ರು ಇದ್ರೆ ಜಾತ್ರೆ ಚಂದ ಹೌದು ಹೌದಿಪ್ಪ ಇರ್ಲಿ ಅಂತಕ್ಕಂಥ ಮಾತನ್ನ ಇವತ್ತು ತಮ್ಮ ಇದ್ದಟ್ರು ಅಷ್ಟೇ ಶಾಂತ ಹಾ ಗಬ್ಬರ್ ತಮ್ಮ ಯಾಕೆ ನಾವು ಮಾತಾಡೋ ಹಾಡುಗಳೆಲ್ಲ ಕಾಯಿಗೆಟ್ಟುವುದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಒಂದು ಮಾವಿನ ಮರದೊಳಗೆ ಸಾವಿರಾರು ಹೂ ಬಿಟ್ಟಿರ್ತಾವ ಹೌದು ಆ ಬಿಟ್ಟಿರ್ತಕ್ಕಂಥ ಹೂಗಳೆಲ್ಲ ಮಳೆ ಗಾಳಿ ಬಂದು ಅವಕಾಳಿ ಮಳೆ ಬಂದು ಹೂವಾಗ ಹಾಳಾಗಿ ಹೋಗ್ತಾವಲ್ಲ ಹೌದು ಹೌದು ಅದಕ್ಕೆ ಜ್ಞಾನಿ ಬಿಟ್ಟಿರ್ತಕ್ಕಂಥ ಗಿಡದೊಳಗಿನ ಹೂ ಒಟ್ಟು ಹೂವ ಕಾಯಿಗಟ್ಟೆ ಮನುಷ್ಯ ತಿರ್ಲಕ್ಕೆ ಬರ್ತಾವಲ್ಲಕ್ಕೆ ಬರಂಗಿಲ್ಲ ಹೌದು ಹೌದಿಪ್ಪ ಬರಂಗಿಲ್ಲ ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತರಿರುವುದಿಲ್ಲ ಆಹಾ ಏನಿಗೆ ಪಂಡಿತರು ಇರ್ಬೇಕಿಪ್ಪ ಯಾಕಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಬಿಜ್ಜರಿಗೆ ಗ್ರಾಮದಾಗ ಹುಟ್ಟಿ ಬಂದರು ಯಾರು ಸಿದ್ದೇಶ್ವರ ಅಪ್ಪಾಜಿ ಅವರು ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲೆಯೊಳಗೆ ಹುಟ್ಟಿ ಬಂದು ಹೌದು ಹೌದಾ ಹೊರಗೆ ದೇಶಕ್ಕೆ ವಿದೇಶಿ ತಿರುಗಾಡಿ ಪ್ರವಚನ ಹೇಳಿದ್ರ ಕರೆ ಅವರಿಗೆ ಪುರಾಣ ಪಂಡಿತರಂದ್ರು ನಡೆದಾಡು ದೇವರಂದ್ರ ಕರೆ ಅಂದ್ರ ಖರೆ ನಾವು ನಮ್ಮ ಸರ್ಗೋಡಿ ಸಂಘದವರು ಹಗಲು ರಾತ್ರಿ ಪುರಾಣ ಹೇಳ್ತೇವೆ ಕರೆ ಹೌದು ಹೌದು ಹೇಳ್ತೀರಿ ಖರೆ ಪುರಾಣ ನಮ್ಮಂತವ್ರಿಗೆ ಪುರಾಣ ಪಂಡಿತರೆಲ್ಲ ಬರಂಗಿಲ್ಲ ಅಂತ ಹೇಳಿದ್ರು ಅವರು ಹೌದು ಹೌದಿಪ್ಪ ಅನ್ನಂಗಿಲ್ಲ ಇನ್ನ ಕಂಟಿ ಭಿಕ್ಷೆ ಬೇಡಿಕೊಂಡು ಮಾರಿ ತಿನ್ನುವ ನಿಜವಾದ ಜಂಗಮನಲ್ಲ ಅಂತ ಕೇಳಿದ್ರ ಹೇಗಂದ್ರೆ ಏನಿಪ್ಪ ಊರೊಳಗೆ ಒಬ್ಬ ಮಠದ ಸ್ವಾಮಿಗಳು ಊರಾಗ ಎಲ್ಲಾ ಕಡೆ ಮನೆ ತಿರುಗಾಡಿ ಕಂಟಿ ಭಿಕ್ಷೆ ಬೇಡ್ಕೊಂಡು ಹಿಟ್ಟ ಮತ್ತು ಕಾಳ ಬೇಡ್ಕೊಂಡು ತಂದು ಆಹಾ ಅದು ಮಾರಿ ತಿನ್ನಪ್ಪ ಅದು ಕೇಳಿದ್ರೆ ಅವ ನಿಜವಾದ ಜಂಗಮರಲ್ಲ ಬರಂಗಿಲ್ಲ ಅವರಿಗೆ ಹೌದು ಹೌದಿಪ್ಪ ನಿಜವಾದ ಜಂಗಮರು ಯಾರಿಗೆ ಅನಿಬೇಕು ಅಂತ ಕೇಳಿದ್ರ ಯಾರಿಗಿಪ್ಪ ಆ ಭಕ್ತರ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಂದು ಭೋಜನ ಮಾಡಿ ಇಂತ ಬೀರದೇವರು ಬಸವೇಶ್ವರ ಜನಿವಾರಿ ಸಿದ್ದನ ಪೌಳಿ ಒಳಗ ಹೌದು ಹೌದಿಪ್ಪ ಏನು ಮಾಡ್ತಿರ್ತಕ್ಕಂಥ ದಾಸೋಗಕ್ಕೆ ಏನು ಕೊಡ್ತಾರಲ್ಲ ಬೇಡ್ಕೊಂಡು ಬಂದಿರ್ತಕ್ಕಂಥ ಭಿಕ್ಷಾ ಹೌದು ಆ ಕೊಟ್ಟಿರ್ತಕ್ಕಂಥವ್ರಿಗೆ ನಿಜವಾದ ಜಂಗಮರು ಅನ್ನಬೇಕು ಅಂತ ಹೇಳ್ತಾರು ಹೌದು ಹೇಳಿಪ್ಪ ಜ್ಞಾನಿಗಳು ಹೇಳಿದ ಮಾತಾ ಜ್ಞಾನಿಗಳು ಇರ್ತಕ್ಕಂಥ ಮಾತ ಏನು ಮೆಚ್ಚಿದ್ದಲ್ಲ ಚೊಕ್ಕ ಬಂಗಾರ ಅಲ್ಲ ಅಂತ ಕೇಳಿದ್ರ ಹೇಗಂದ್ರೆ ಏನಿಪ್ಪ ಮಾತಾ ಬಂಗಾರ ಮೀಸ್ತೈತಿ ಜರ್ಮನಿ ಬಾಂಡೆ ಮೀಸ್ತೈತಿ ಹಿತ್ತಾಳಿ ಮೀಸ್ತದ ಕಂಚು ಮೀಸ್ತದ ಸಿಲ್ವರ್ ಸಹಿತ ಮೀಸ್ತವ ಅದಕ್ಕೆ ಮಿಂಚೆ ಅಂತೇಳಿ ಬಂಗಾರ ಎಲ್ಲಕ್ಕೆ ಬರಂಗಿಲ್ಲ ಹೌದು ಹೌದಿಪ್ಪ ಎರಡು ಸಂಘದೊಳಗೆ ಮಿಂಚ ಯಾವಾಗ ಚೊಕ್ಕ ಬಂಗಾರ ಯಾವಾಗ ಡೂಪ್ಲಿಕೇಟ್ ಬಂಗಾರ ಯಾವಾಗ ಅಂತಕ್ಕಂಥದ್ದು ಹೌದು ಹೌದು ಹೊರಗೆಲ್ಲ ಐತಿ ಹೊರಗಲ್ಲಾಗಿ ಕುಂತವ್ರ ಅಂತ ಕೇಳಿದ್ರೆ ದೈವದವ್ರು ನೀವು ಎರಡೂ ಮೇಳಿಗೆ ಹೊರಗಲ್ಲಿದ್ದಾಗ ಹೌದು ಹೌದಿಪ್ಪ ಬಂಗಾರ ಯಾವ್ದಾರ ಡೂಪ್ಲಿಕೇಟ್ ಯಾವ್ದಾದ್ರು ಚೆಕ್ ಮಾಡೋರು ನೀವೇ ಚೊಕ್ಕ ಬಂಗಾರ ನೋಡಬೇಕಾಗಿತ್ತಂದ್ರೆ ಹೊರಗಲ್ಲಿಗೆ ತಿಕ್ಕಿ ನೋಡಿದಾಗ ಚೊಕ್ಕ ಬಂಗಾರ ಗೊತ್ತಾಗ್ತದ ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಇರ್ಲಿ ಮಾತುಗಳ ಬಾಳ ಆಗಬಾರದು. ಹೌದಾ ಈಗಾಗಲೇ ನಮ್ಮ ಸರ್ಜೋಡಿ ಸಂಘವರು ಎರಡು ಸಂದ ನಾವೆರಡು ಸಂದ ನಡುವೆ ಸಾಗಿ ಬಂದು ಏನೇನು ಮಾತಾಡಿದೆವು ಏನೇನು ಹಾಡಿದೆವು ಅಂತಕ್ಕಂಥವು ಮಾತ ಎಲ್ಲ ದೈವಕ್ಕೆ ತಿಳಿದಾಗ ಏನು ವಿಷಯಗಳನ್ನ ಪ್ರಶ್ನೆ ಮಾಡಿದ್ರು ಏನು ವಿಷಯಕ್ಕೆ ಯಾವ ಉತ್ತರ ಕೊಟ್ರು ಅಂತಕ್ಕಂಥದ್ದು ಹೌದು ಹೌದಿಪ್ಪ ಎಲ್ಲರಿಗೂ ದೈವರಿಗೆ ಗೊತ್ತಿದ್ದಿರ್ತಕ್ಕಂಥ ಮಾತು ನಾನು ಮಾತು ಹೇಳಿದ್ದೆ ನಾಗಠಾಣ ಪೂಜಾರಿಯವರು ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಏನು ಹೇಳಿರಿಪ್ಪ ಆ ಮೂಲ ಮಠ ಮನೆ ಹಾಲು ಮತಕ್ಕೆ ಮೂಲ ಮಠ ನಾಗಠಾಣಪ್ಪ ಅಂತ ಕೇಳಿದ್ರೆ ಹೌದು ಹೌದಿಪ್ಪ ದೊಡ್ಡ ಮಠ ಮನೆ ಹೇಳಿದ್ರಿ ಹುಲಿ ಹೊಡೆದ ಕಡೆ ಹಾಕೊಂಡಾಗ ಹೆಂಡತಿ ತಂದು ತವ್ರ ಮನೆಯ ಕಡೆ ಹಾಕೋಬಾರ್ದು ಅಂತ ಹೇಳಿದ್ವಿ ನಾವು ಹೇಳಿದ್ರ ಕರೆ ನಮಗೂ ಹುಲಿನೇ ಹೊಡೆದು ಕಡೆ ಹಾಕೋತಾರ ವಿಶ್ವಾಸ ಇತ್ತು ವಿಶ್ವಾಸ ಇತ್ತ ಕರೆ ಇವ್ರು ಬೆಕ್ಕಿಗೂ ಹೊಡಿಲಿಲ್ಲ ಹೌದು ಹೌದಿಪ್ಪ ಹೇಳ ಇನ್ನೊಬ್ಬರಿಗೆ ಒಂದು ಚಾನ್ಸ್ ಕೇಳೋರು ಹುಲಿಗೆ ಹೊಡೆದೇ ಬರ್ತೀನಿ ಅಂತ ಹೇಳ್ಯಾರ ಹೊಡೆಯೋದ್ರ ಒಂದು ಚಾನ್ಸ್ ಐತಿ ಅಂತಕ್ಕಂಥ ಮಾತನ್ನ ಹೇಳ್ಯಾರ. ಹೌದು ಮಾತಾಡ್ಕೋತ ಮತ್ತೊಂದು ಮಾತನ್ನ ಮಾತಾಡಿದ್ರು ಗೋಪಾಲ ಮಾಸ್ತರ್ ಅವರು ಏನು ಮಾತಾಡ್ಯಾರಿಪ್ಪ ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥ ವ್ಯಾತಕೋ ಹೌದಾ ಹೌದಾ
ಚಿಂತೆ ಯಾತಕೋತಿರ ಕನಕದಾಸ ಮಾತು ಹೇಳ್ದ. ಹೌದು ಹೌದಿಪ್ಪ. ಆ ಮಾತಿನ ಮೇಲೆ ಆಧಾರ ಇಟ್ಕೊಂಡು ಸತ್ಯವಂತರ ಸಂಗೀತಪ್ಪ ಕೇಳಿ ಪುಣ್ಯ ತೀರ್ಥವಾಗಿ ಹೋಗೋ ಅವಶ್ಯಕತೆ ಇಲ್ಲ. ಹೌದು, ಈ ಸಂಘದೊಳಗೆ ತೀರ್ಥ ಆದ ಅಂತಕ್ಕಂಥ ಮಾತನ್ನ ಪ್ರತಿಪಾದನೆ ಮಾಡ್ಯಾರ. ಮಾಡ್ಯಾರ ಮಾಡ್ಯಾರ ಒಳ್ಳೆ ಮಾಡ್ಯಾರಿಪ್ಪ. ನಾವೊಂದು ಮಾತು ಕೇಳ್ತೀನಿ, ಪೂಜಾರಿ ಏನಂತ ಕೇಳಿದ್ರ ಏನು ಕೇಳೋದ? ಆ ಸತ್ಯವಂತರ ಸಂಗತಿ ಕೇಳಿದ್ರೆ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವರು ಸತ್ಯವಂತರ ಸಂಘ ಮಾಡ್ಯಾರ. ಮಾಡ್ಯಾರ ಮುಗುಳ್ಕೋಡಿ ಎಲ್ಲ ಮುತ್ಯ ಲಕ್ಷಣ ಸಿದ್ಧಲಿಂಗ ಮುತ್ಯ ಸತ್ಯವಂತರ ಸಂಘ ಮಾಡ್ಯಾರ. ಮಾಡ್ಯಾರ ಕರೆ ಬೀರ ದೇವರ ಸಂಘ ಮಾಳಿಂಗರಾಯ ಸತ್ಯವಂತರ ಸಂಘ ಮಾಡ್ಯಾರ. ಮಾಡ್ಯಾರ. ಆ ಮತ್ ಇಷ್ಟೆಲ್ಲ ಸತ್ಯವಂತರ ಸಂಘ ಮಾಡಿದ್ರು ಇವ್ರು ಎಲ್ಲಾರು ಒಂದೊಂದು ಪುಣ್ಯ ತೀರ್ಥಕ್ಕೆ ಹೋಗ್ಯಾರ. ಅವರು ಹೋಗಿರ್ತಕ್ಕಂಥ ತೀರ್ಥಕ್ಕೆ ನೀವು ಯಾಕೆ ಬೇಡತ್ತೀರಿ? ಹೌದು ಹೌದಿಪ್ಪ. ಸಿದ್ದೇಶ್ವರ ಅಪ್ಪಾಜಿ ಅವರು ಬರೆದಿಟ್ರು. ಆಹಾ, ನರನಾಡು ದೇವರಂದ್ರು ಸತ್ಯವಂತರ ಸಂಘ ಮಾಡಿದ್ರು, ಗುರುವಿನ ಸಂಘ ಮಾಡಿದ್ರು. ಮಾಡಿದ್ರು. ಖರೆ ಏನು ಮಾಡಿದ್ರು ಅಂತ ಕೇಳಿದ್ರೆ ನಮ್ಮ ಕೊನೆಯ ಘಟ್ಟದೊಳಗೆ ನನ್ನ ಶರೀರದಿಂದ ಹೌದಾ, ತಯಾರಾಗಿರ್ತಕ್ಕಂಥ ಅವಯವಗಳನ್ನು ಒಯ್ದು ಎಲ್ಲ ಪುಣ್ಯ ತೀರ್ಥ ನದಿ ಒಳಗೆ ಬಿಡ್ರಿ ಅಂತ ಹೇಳಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು. ಹೌದು ಹೌದಿಪ್ಪ. ಅಪ್ಪಾಜಿ ಅವ್ರು ಹೇಳಿದ್ರೆ ಅಪ್ಪಾಜಿ ಅವ್ರ ಮಾತು ಸುಳ್ಳನ್ನಾಗ ಆಗ್ತಲ್ಲ, ನಿಮ್ಮ ಮಾತಿನ ಮೇಲೆ ನಂಬುದ್ರ. ಹೌದು ಹೌದಾ. ಮಾತಾಡುದನ್ನ ಏನನ್ನೇ ಮಾತಾಡಿದಾಗ ಆಗ್ಬಿಡೋದು ಗೋಪಾಲ ಮಾಸ್ತರ್. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಮಾತು ಮನಿ ಕೆಡಿಸ್ತದ, ತೂತು ಮನಿ ಕೆಡಿಸ್ತದ. ಮಾತೇನ ಕೊಟ್ರನ್ನ ಏನಾರ ಮಾತಾಡಿದಾಗ ಆಗ್ಬಿಡೋದು. ಹೌದು ಹೌದಿಪ್ಪ. ಹೆಂಗಾಯ್ತು ಮಾತಂತ ಕೇಳಿದ್ರ ಹೆಂಗಾಗ್ಯದ ಮಾತಾ? ವರ್ಣಲ್ ಅಂತ ಊರಾಗ ಒಬ್ರು ಒಂದು ಜಾತ್ರೆ ನಿಮಿತ್ತ ಹೋಗಿ ಪೌರಾಣಿಕ ನಾಟಕ ಮಾಡಬೇಕಂತ ಮೀಟಿಂಗ್ ಮಾಡಿದ್ರು ಗೋಪಾಲ ಮಾಸ್ತರ್. ಹೌದು. ನಮ್ಮಂತವ್ರು ಎಲ್ಲಾರು ಕೂಡಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ? ಒಂದ್ 10-12 ಹುಡುಗರು ಜೋಡಿ ಕೊಡಿ ಇವತ್ತು ಒಂದು ನಾಟಕ ಮಾಡ್ಬೇಕು ತಿಳ್ಕೊಂಡು ಊರ್ ಹಿರಿಯರ ಬಳಿ ಹೋದ್ರು. ಹೌದು. ಆ ಹಿರಿಯರಿಗೆ ಕೇಳ್ತಾರೆ ವಾರಿ ಹುಡುಗರು ಎಲ್ಲಾರು ಕೂಡಿ ಏನ್ ಕೇಳ್ತಾರಿಪ್ಪ? ನೋಡ್ರಿ ಕಕ್ಕ, ನಾವು ನಮ್ಮ ಊರಾಗ ಬೀರ್ ದೇವ್ರ ಜಾತ್ರೆ ದಿವಸ ನಾವು ನಾಟಕ ಮಾಡ್ಬೇಕಲ್ಲಾಗತ್ತಿದೆವು. ಹೌದು. ಯಾವಾಗ ಮಾಡಬ್ರಿ ಅಂತ ಕೇಳಿದಾಗ ಹಿರಿಯರು ಹೇಳಿದ್ರು, ಏನ್ ಹೇಳ್ಯಾರಿಪ್ಪ? ತಮ್ಮಯ್ಯ ಊರಾಗ ನಿಮ್ಮದು ನೋಡಿ ಸಣ್ಣ ಸಣ್ಣ ಹುಡುಗರು ಬೆಳೆ ಇರ್ತಾವ, ಹೌದು. ಅವ್ರಿಗೆ ನೀವು ನೋಡಿ ಅವ್ರಿಗೆ ಮುಂದೆ ಬೆಳೆದಿ ಖಾಲಿ ಮಾಡ್ಬೇಕು, ಒಳ್ಳೆಯವನ್ನೇ ಆಗ್ತದ. ಹೌದು ಹೌದಾ. ರಾಮಾಯಣ ಕಥೆ ಮಾಡ್ರಿ, ಪೌರಾಣಿಕ ಆಟ ಮಾಡ್ರಿ, ಅದ್ರ ಎಲ್ಲಾ ಒಳ್ಳೆ ನುಡಿಗಳು ಇರ್ತಾವ ಅಂತ ಹೇಳಿದ್ರು. ಹೇಳ್ಯಾರಲ್ರಿಪ್ಪ? ಯಾಕಾಗಲ್ರಿ ತಿಳ್ಕೊಂಡು ಎಲ್ಲಾ ಪಾತ್ರ ಕೊಟ್ರು. ರಾಮನ ಪಾತ್ರ ಕೊಟ್ರು, ಲಕ್ಷ್ಮಣನ ಪಾತ್ರ ಕೊಟ್ರು, ರಾವಣನ ಪಾತ್ರ ಕೊಟ್ರು. ಹೌದು ಹೌದಾ. ಸೀತನ ಪಾತ್ರ, ಸೂರ್ಪಂದಿಗೆ ಪಾತ್ರ ಎಲ್ಲ ಹಂಚಿಕೊಟ್ರು. ಎಲ್ಲಾರು ಮಾತು ಕಲ್ತ್ರು ಗೋಪಾಲಣ್ಣ. ಹೌದು. ಮಾತು ಕಲ್ತ್ರ ಕರೆ ಆಟ ನಾಳೆ ಇರ್ತದಲ್ಲಕ್ಕೆ ಇವತ್ತಿನ ದಿವಸ ಹೌದು. ರಾವಣನ ಪಾತ್ರ ಮಾಡವನ ಪಾತ್ರ ಮಾಡಂಗಿಲ್ಲ ಅಂತ ಜಗಳಾಡಿ ಹೋಗಿಬಿಟ್ಟ. ಹೌದು ಹೌದಾ. ಅವಾಗ ಹಿರಿಯರು ಎಲ್ಲಾರು ಕೂಡಿ ಏನ್ ಹೇಳಿದ್ರ ಅಂತ ಕೇಳಿದ್ರ ಏನ್ ಹೇಳಿರಿಪ್ಪ? ತಮ್ಮೋಳ ಆಟ ಮಾಡಬೇಕು ತಿಳ್ಕೊಂಡು ಒಂದು ತಿಂಗಳ ಬೈಠಕಿ ಮಾಡಿರಿ, ಶತ ಪ್ರಯತ್ನ ಮಾಡಿರಿ. ಮಾಡಿರಿ. ಕರೆ ಅವ ಒಬ್ಬ ಬಿಟ್ಟು ಹೋದ್ರೆ ನೆಟ್ಟು ಇನ್ನೊಬ್ಬನಿಗೆ ತಂದ ರಾವಣನ ಪಾತ್ರ ಮಾಡೋಕ್ ಹಚ್ಚುದ ತಿಳ್ಕೊಂಡ. ಹೌದು ಹೌದಾ. ಹಿರಿಯರೆಲ್ಲಾರು ಕೂಡ ಒಬ್ಬನಿಗೆ ರಾವಣನ ಪಾತ್ರ ಮಾಡ್ಲಕ್ ಹಚ್ಚಿದ್ರು. ಹೌದು ಹೌದಿಪ್ಪ. ಅದ್ರಾಗ ನಾಲ್ಕಣ ಪೂಜಾರಿ ಅಂತವ್ರು ಒಬ್ಬ ರಾವಣನ ಪಾತ್ರ ಮಾಡ್ಲಕ್ ನೇಮಿಸಿದ್ರು, ತಂದು ಇಟ್ರು. ಹೌದು ಹೌದಿಪ್ಪ. ಅವಾಗ ಹೇಳಿದ್ರೆ ಎಲ್ಲಾರು ಹಿರಿಯರು ಕೂಡಿಕೊಂಡು ಏನ್ ಹೇಳಿರಿಪ್ಪ? ನೋಡಪ್ಪ ಜಾತ್ರೆ ಜನ ಬಹಳ ಕಲಿತದ, ಹೌದು. ಆ ಹುಡುಗರು ಬೆಳಲಿ ಕೊಳ್ಳೆ ಇತ್ತಿದೆ ತಿಳ್ಕೊಂಡು ರಾಮಾಯಣ ಆಟ ಮಾಡ್ಲಕ್ ಹಚ್ಚಿದೆವು. ಹೌದು. ಖರೆ ರಾವಣನ ಪಾತ್ರ ಮಾಡೋದ್ ಬಿಟ್ಟು ಏನಾರು ಒಂದೇ ದಿವಸ ಟೈಮ್ ಅದ. ಹಾ ಹಾ. ನೀವು ರಾವಣನ ಮಾತು ಕಲಿಬೇಕು ಅಂದ ಯಾಕಾಗಲ್ರಿ ಅಂದ ಅವನು ರಾವಣ ಕಲ್ರಿ ಪಾತ್ರ ಹಿಡ್ದವ. ಹಾ ಹಾ. ಅವಾಗ ಹಿಡ್ದಾಗ ಒಂದು ದಿವಸ ಹೋಯ್ತು, ಮಾತು ಬರ್ಲಿಲ್ಲ. ಹೌದು. ಅವಾಗ ಪೆಟ್ಟಿಗೆ ಬಾರಿಸುವಂತ ಮಾಸ್ತರ ಪಾತ್ರಗಳು ತರ್ತಿರ್ತಾನವ. ಹೌದೌದು. ಆ ಎಲ್ಲಾ ಸನ್ನಿವೇಶ ಬಂದು ಹೋದ್ರು, ರಾಮ ಲಕ್ಷ್ಮಣ ಬಂದು ಹೋದ್ರು, ಸೀತಾ ಬಂದು ಹೋದ್ರು, ಹೌದು. ಎಲ್ಲಾರು ಸನ್ನಿವೇಶ ಬಂದು ಹೋಯ್ತು. ರಾವಣ ಸೂರ್ಪನ್ನಕ್ಕಿ ಸನ್ನಿವೇಶ ಬಂತು. ಹೌದು ಹೌದಿಪ್ಪ. ಅವಾಗ ರಾವಣನು ಸೂರ್ಪನ್ನಕ್ಕಿ ಸನ್ನಿವೇಶ ಬಂದಾಗ ರಾಮ ಏನ್ ಮಾಡಿರ್ತಾನ, ಲಕ್ಷ್ಮಣ ಏನ್ ಮಾಡಿರ್ತಾನಂದ್ರ ಏನ್ ಮಾಡಿದಿಪ್ಪ? ಸೂರ್ಪನ್ನಕ್ಕಿ ಮಾನಭಂಗ ಮಾಡಿರ್ತಾರ, ಮಲಿಮೂಗ ಕೊಯ್ದಾಕಿ ದನ್ನು ಮಾಡಿರ್ತಾರ. ಹೌದಾ ಹೌದಾ. ಅವಾಗ ಸೂರ್ಪನ್ನಕ್ಕಿ ಅಣ್ಣನ ಮುಂದೆ ಬಂದು ಹೇಳುವಂತ ಸನ್ನಿವೇಶ ಇರ್ತದ. ಹೌದು ಹೌದಿಪ್ಪ. ಅವಾಗ ಸೂರ್ಪನ್ನಕ್ಕಿ ಪಾತ್ರ ಮಾಡೋದು ಹುಷಾರಿದ್ದೆ. ಏನಂದ ಅಣ್ಣಗ ಮಾತು ತರ್ಕಿ ಬರ್ದ ತಿಳ್ಕೊಂಡು ಏನಂದಾರಿಪ್ಪ? ಅಣ್ಣ ಅಣ್ಣ ರಾಮ ಲಕ್ಷ್ಮಣರು ಬಂದು ಹೌದು. ನನ್ನ ಮಲಿಮೂಗ ಕೊಯ್ದವರು ಅಂತ ಹೇಳಿದ್ರು ಸೂರ್ಪನ್ನಕ್ಕಿ. ಹೌದು ಹೌದಿಪ್ಪ. ಅವಾಗ ಇವ ರಾವಣನ ಪಾತ್ರ ಮಾಡಿದ ಈ ಮಾತೇ ತರ್ಕಿ ಬರ್ಲಿಲ್ಲ. ಹೌದು. ಸುಮ್ಮನಿದ್ದ ಮಾತೇವ್ರಿಗೆ ಮಾತು ತರ್ಕಿ ಬರ್ರಿ ತಿಳ್ಕೊಂಡು ಸೂರ್ಪನ್ನಕ್ಕಿ ಮತ್ತೊಮ್ಮೆ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಅಣ್ಣ ಅಣ್ಣ ರಾಮ ಲಕ್ಷ್ಮಣ ದೂತರು ಬಂದು ನನ್ನ ಮಲಿಮೂಗ ಕೊಯ್ದು ಅಸಹ್ಯ ಮಾಡಿದ್ರು ಅಂದಾಗ ಅವಾಗ ಪೆಟ್ಟಿಗೆ ಬರ್ಸು ಮಾಸ್ತರ್ ಅಂದ ರಾವಣನ ಪಾತ್ರ ಮಾಡಿದವನಿಗೆ ಏನಂತಾರಿಪ್ಪ? ಏನ್ ತಮ್ಮ ನಿಮ್ ಹೆಂಡತಿ ಮುಂದ ಬೀಗರು ಬಿದ್ರು ಅಣ್ಣತಮ್ರು ಎಲ್ಲಾರು ಬಂದಾರ. ಹೌದು ಹೌದು. ಆಟದಾಗ ಮಾತಾಡ್ಲಿಲ್ಲ ಅಂದ್ರೆ ತಪ್ಪ ಆಗ್ತದ, ಅಸಹ್ಯ ಆಗ್ತದ, ಏನಾರು ಒಂದು ಮಾತಾಡಂದ ಪೆಟ್ಟಿಗೆ ಮಾಸ್ತಾರ. ಹೌದು ಹೌದು. ಏನಂತಾರಿಪ್ಪ? ಇವನಿಗೆ ಮಾತು ತರ್ಕಿ ಬರ್ಲಿ ತಿಳ್ಕೊಂಡು ಸೂರ್ಪನ್ನಕ್ಕಿ ಮತ್ತೊಮ್ಮೆ ಹೇಳಿದ್ರು. ಹೌದು. ಅಣ್ಣ ರಾಮ ಲಕ್ಷ್ಮಣರು ದೂತರು ಬಂದು ನನ್ನ ಮಲಿಮೂಗ ಕೊಯ್ದವ್ರು ಅಂದಾಗ
ತಗೊಳಕ್ ಹೋಗಿ ತಂಗಿ ಅಂತ ನಾವು ಹೌದು ಹೌದಿಪ್ಪ ಹಂಗಾಗ್ಬಾರ್ದು ಪೂಜಾರಿ ಮಾತು ಮಾತಾಡುವಂತ ಮಾತ ಹೌದಾ ಹೇಳಿದ್ರೆ ನಾವು ಒಂದು ಪ್ರಶ್ನೆ ಮಾಡಿದ್ದೇವೆ ಏನು ಮಾಡಿದ್ದೇವೆ ಅಂತ ಕೇಳಿದ್ರ ಏನು ಮಾಡಿದಿಪ್ಪ ಮಾಳಿಂಗರ ದೇವರಗೌಡ ಹಬ್ಬಕ್ಕೆ ಹೋಗ್ಬೇಕಾಗಿದ್ರೆ ಕೃಷ್ಣ ಹೊಳಿ ದಾಟಬೇಕಾಗಿತ್ತು ಹೌದು ಹೌದಿಪ್ಪ ಆ ಕೃಷ್ಣ ಹೊಳಿ ದಾಟುವಾಗ ದಂಡ ದರ್ಬಾರ್ ಕರ್ಕೊಂಡು ಮಾಳಿಂಗರ ಹೋಗ್ಯಾನ ಆಹಾ ಮಾಳಿಂಗರ ದಂಡ ದರ್ಬಾರ್ ಕರ್ಕೊಂಡು ಹೋಗುವಂತ ಟೈಮ್ ಒಬ್ಬರು 1100 ಬರ್ದಾರ ಒಬ್ಬರು 900 ಬರ್ದಾರ 700 ಬರ್ದಾರ 700 ಬರ್ದಾರ 24,000 ಬರ್ದಾರ ಬರದವ್ರ ಲೆಕ್ಕ ಹಿಡಿಬೇಡ ಹೌದು ಖರೆ ದಂಡ ದರ್ಬಾರ್ದೊಳಗೆ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಅದಾರ ಮತ್ತು ಗಂಡು ಮಕ್ಕಳ ದರ್ಬಾರ ಎಷ್ಟದ ಗಂಡು ಮಕ್ಕಳು ದರ್ಬಾರ್ ಎಷ್ಟು ಆದ ಅಂತ ಕೇಳಿದೇವು ನಾವು ಹೌದು ಹೌದು 24,000 34,000 ಅವಶ್ಯಕತೆ ಇಲ್ಲ ಟೋಟಲ್ ನಾವು ಹೇಳೇ ಕೇಳಿದ್ದೇವೆ ಇಷ್ಟಿಷ್ಟು ಬರ್ದಾರಂತ ಯಾಕ್ರಿ ಹೌದಾ ಅದ್ರೊಳಗೆ ನಮ್ಮ ಪೂಜಾರಿಯವರು ಬಂದು ಹೇಳಿದ್ರು ಏನ್ ಹೇಳಿರಿಪ್ಪ ನೀವು ಕೇಳಿದಾಗ ನಮಗೆ ನೇರವಾಗಿ ಸಿಕ್ಕಿಲ್ಲ ನಮಗೆ 24,000 ದಂಡ ದರ್ಬಾರ ಅಂತ ಸಿಕ್ಕದ ಹೌದಾ ಇದನ್ನ ಬಿಟ್ಟು ನನಗೆ ಉತ್ತರ ಸಿಕ್ಕಿಲ್ಲ ಅನ್ನುವಂತ ಮಾತು ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ತೀನಿ ಹುಲಿಗೆ ಹೊಡಿತೀನಿ ಇನ್ನೂ ಒಂದು ಚಾನ್ಸ್ ಕೊಟ್ರೆ ನಾ ಹುಡುಕ್ಯಾಡಿ ಹೇಳ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ ಸಂತೋಷದ ಮಾತ ಸಂತೋಷ ಸಂತೋಷ ಒಳ್ಳೆ ಸಂತೋಷ ಯಾಕಂತ ಕೇಳಿದ್ರು ಒಂದು ಮಾತು ಹೇಳ್ಬೇಕು ವರ್ಣಾ ಗ್ರಾಮದಾಗ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಒಬ್ಬ ಹುಡುಗನ ಪ್ರಶ್ನೆಗೆ ಯಾಕಂತ ಕೇಳಿ ಇಬ್ರು ಹುಡುಗರು ಕೂಡಿ ಮಾತಾಡ್ತಿದ್ವು ಅಂತ ಗೊಬ್ಬರಣ ಹೌದು ಹೌದಾ ಯಾಕಂತ ಕೇಳಿದ್ರ ಹಾ ಹಾ ಇಂತ 2 ಹುಡುಗರು ಕೂಡಿ ಮಾತಾಡ್ತಿದ್ವು ಕನ್ನಡ ಶಾಲೆ ಹುಡುಗ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆ ಹುಡುಗ ಹಾ ಹಾ ಆ ಹುಡುಗ ಏನು ಮಾತಾಡ್ತಿದ್ದ ಅಂತ ಕೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಶಾಲೆ ಹುಡುಗ ಬಂದ ಕನ್ನಡ ಮೀಡಿಯಂ ಶಾಲೆ ಹುಡುಗ ಮುಂದೆ ಹೇಳ್ತು ಏನ್ ಹೇಳ್ತಾನಿಪ್ಪ ದೋಸ್ತ ನಮ್ಮ ಶಾಲೆ ಇವತ್ತು ಜಾದೂಗಾರ ಬಂದಿದ್ದ ಜಾದೂಗಾರ ಹೌದಾ ಖರೆ ಒಂದು ಉಸ್ಕಿನ ಹಳ್ಳ ಹೋಗಿ ಹೊಟ್ಟೆ ಒಳಗಿನ ತತ್ತಿ ತೆಗೆದು ತೋರಿಸ್ತಿದ್ದ ನಾವ ಹೌದು ಹೌದಿಪ್ಪ ಅವಾಗ ಏನ್ ಹೇಳ್ತಾನವ ಆ ಇಂಗ್ಲಿಷ್ ಕಲ್ತಿರ್ತಕ್ಕಂತ ಹುಡುಗ ಅವ ಕನ್ನಡ ಕಲ್ತಿರ್ತಕ್ಕಂತ ಹುಡುಗ ಅಂತಾನ ಏನ್ ಹೇಳ್ತಾನಿಪ್ಪ ದೋಸ್ತ ನಿಮ್ಮ ಶಾಲೆ ಒಳಗ ಒಬ್ಬ ಬಂದು ಜಾದು ಹಿಂಗ ಮಾಡ್ಯಾನಂದ್ರ ಆಹಾ ನಮ್ಮ ಶಾಲೆ ಒಳಗ ನಮ್ಮ ಮನ್ಯಾಗ ನಮ್ಮ ಅಪ್ಪ ಬಾರಿ ಮಾಡ್ತಾನೆ ಜಾದು ಅಂದವ ಹೌದು ಹೌದು ಹೆಂಗ ಮಾಡ್ತಾನ ನಿಮ್ಮ ಅಪ್ಪ ಹೆಂಗ ಮಾಡ್ತಾನ ಹೌದು ದೋಸ್ತ ನಿಮ್ಮ ಅಪ್ಪ ಅಂತ ಕೇಳ್ತ ಇಂಗ್ಲಿಷ್ ಮೀಡಿಯಂ ಹುಡುಗ ಹೌದು ಅವ ಕನ್ನಡ ಕಲ್ತಿರ್ತಕ್ಕಂತ ಹುಡುಗ ಹೇಳ್ತದ ಏನ್ ಹೇಳ್ತಾನಿಪ್ಪ ನಮ್ಮ ಅಪ್ಪ ದಿವಸ ಮಕ್ಕಳ ಮುಂದೆ ನಮ್ ಜೋಡಿ ಮಕ್ಕಳ್ತಾನ ಮುಂಜಾನೆ ಬರ್ ಮುಂದೆ ಅವ್ರು ಕೊನೆದು ಬರ್ತಾನ ಹೌದು ಹೌದಿಪ್ಪ ಪೂಜಾರಿ ಮಾಡುವಂತ ಕೆಲಸ ಹುಡುಗರು ಮಾಡಿದಾಗ ಆಗ್ಲಾಗತ್ತದ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಮೂರು ಮಠ ಮನೆಯವರು ಇದ್ರಿ ಶ್ರೇಷ್ಠ ಕಲಾವಿದ್ರು ಇದ್ರಿ ಹೌದು ಹೌದಾ ಮುಚ್ಚಿಟ್ಟು ಹೋಗ್ಬೇಡ್ರಿ ಯಾಕಂತ ಕೇಳಿದ್ರ ಆಹಾ ಬಿಚ್ಚಿ ಹೇಳ್ರಿ ಈ ಬೇಲೂರು ಮೇಲಿನ ಪದ್ಧತಿ ಅದ ಹೆಂಗ ಪಟ್ಟದ ಕೆಣಕುದಿಲ್ಲ ಕೆಣಕಿದ್ರೆ ಬಿಡುವುದಿಲ್ಲ ಹೌದು ಹೌದಿಪ್ಪ ಯಾಕಂತ ಕೇಳಿದ್ರೆ ನಾವು ಬಿದ್ರು ಸೈ ಎದ್ರು ಸೈ ಯಾಕ ಆಹಾ ಒಂದು ಮ್ಯಾಲಿನ ತರಪೆ ಕಟ್ಟಿ 20 ಮಂದಿ ಗೋಡೆ ಆಗ ಮಾಸ್ತರ್ಗಳು ನಾವಲ್ಲ ಹೌದು ಹೌದಿಪ್ಪ ಏನಿದ್ರು ಏಕ ಮಾಡ್ದು ಅಂತ ಬಿಡೇನೆ ಇರ್ಲಿ ಬಾಳ ಮಾತಾಡ್ಬಾರ್ದು ಅವರೊಂದು ಪ್ರಶ್ನೆ ಏನು ಕೇಳ್ಯಾರ ಅಂತ ಕೇಳಿದ್ರ ಏನು ಕೇಳಿಪ್ಪ ಆ ಕಳಿವಿ ನಾರಾಯಣಗೌಡ ಬೀರ ದೇವರ ಹುಟ್ಟಿ ಬರಬೇಕಾದ್ರ ಹೌದು ಹೌದಾ ಕಳಿವಿ ನಾರಾಯಣಗೌಡ ಕಾಶಿ ಯಾತ್ರಕ್ಕೆ ಹೋಗಿದ್ದ ಆಹಾ ಕಾಶಿ ಯಾತ್ರಕ್ಕೆ ಹೋಗುವಂತ ಟೈಮ್ದಾಗ ಬರಮದೇವರಿಗೆ ಶಿವನ ಸೇವಾ ಹಚ್ಚಿ ಹೋಗಿದ್ದ ಹೌದು ಹೌದಾ ಕಳಿವಿ ನಾರಾಯಣಗೌಡ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದ ಹೌದಾ ಅವಾಗ ಶಿವನಿಗೆ ಏನಾಗಿತ್ತು ಅಂತ ಕೇಳಿದ್ರೆ ಬರಮದೇವರ ಸೇವಾ ಇಷ್ಟ ಆಗಿತ್ತು ಇಷ್ಟ ಆಗಿತ್ತು ಕಳಿವಿ ನಾರಾಯಣಗೌಡ ಬಂದಂದ್ರೆ ಒಳಗೆ ಬಿಡಬೇಡ್ರಿ ಅಂತ ಹೇಳಿದ್ದೆ ಶಿವ ಹೌದು ಹೌದು ದ್ವಾರಪಾಲಕರಿಗೆ ಬಾಗಿಲಿ ಕಾವಲಕ್ಕೆ ನಿಂದ್ರಿಸಿದ ದ್ವಾರಪಾಲಕರು ನಾರಾಯಣಗೌಡ ಒಳಗೆ ಬಿಡ್ಲಿಲ್ಲ ಆಹಾ ಅವಾಗ ನಾರಾಯಣಗೌಡ ಅಂತಾನ ಏನಂತಾನ ಶಿವನಿಗೆ ಬರಮದೇವರ ಸೇವೆ ಇಷ್ಟ ಆಗಿತ್ತಂದ್ರೆ ಸೇವಾ ಬರಮದೇವರೇ ಮಾಡ್ಲಿಕ್ಕರೆ ಹೌದು ಮಾಡ್ಲಿಕ್ಕೆ ಕಾಶಿಗೆ ಹೋಗಿ 3 ಮಾತು ತಂದಿನಿ 3 ಮಾತು ಹೇಳ್ತೀನಿ ಅಂದ ನಾರಾಯಣಗೌಡ ಹೌದು ಹೌದಿಪ್ಪ ಅವಾಗ ದ್ವಾರಪಾಲಕರು ಶಿವನ ಮುಂದೆ ಹೇಳಿದಾಗ ಶಿವ ಹೇಳ್ದ ಹೌದಾ 3 ಮಾತು ತಂದಿನಿ ಅಂತಂದ್ರೆ 3 ಮಾತು ಏನು ತಂದನ ಕೇಳಬೇಕಂತ ತಿಳ್ಕೊಂಡು ಒಳಗೆ ಬರ್ಲಿ ಬಿಡ್ರಿ ಅಂದ ಶಿವ ಹೌದು ಕಳಿವಿ ನಾರಾಯಣಗೌಡ ಹೋಗಿ ಶಿವನ ಮುಂದೆ ಹೇಳ್ದ ಏನ್ ಹೇಳಿಪ್ಪ ಮುಂಜಾನೆ ಅಂತ ಹುಟ್ಟ ಬಂಜಿ ಮುಖ ನೋಡಬಾರದು ಹೌದು ಒಟ್ಟಿನ ಕುಳಬಾರ ನೋಡಬಾರ್ದು ಭಗವಂತ ಸೊಲ್ಲ ಇದು ಗಿಡ ಮುಂಜಾನೆ ನೋಡಬಾರ್ದು ಅಂತ ನಾರಾಯಣಗೌಡ ಹೌದು ಹೌದಿಪ್ಪ ಅವಾಗ ಬರಮದೇವರಿಗೆ ಹೊಟ್ಟೆಲ್ಲ ಬೆಂಕಿ ಬಿದ್ದಂಗ ಆಯ್ತು ಮುಗುರ ಕಡದ ಮೈ ಮೇಲೆ ಬಿದ್ದಂಗ ಆಯ್ತು ಬರಮದೇವ್ರ ಹೊಟ್ಟೆ ಸಂತಾನ ಇದ್ದಿತ್ತಿಲ್ಲ ಆಹಾ ಆ ಬರಮದೇವರಿಗೆ ತಲೆ ನೋವಾಯ್ತು ಬ್ಯಾಸರ ಮಾಡ್ಕೊಂಡು ಬಂದು ಸೂರ್ಯಮದೇವಿ ಮುಂದೆ ಹೇಳ್ತಾನ ಹೌದು ಹೌದಿಪ್ಪ ನನ್ನ ಕಳ್ಳಿ ನಾರಾಯಣಗೌಡ ಶಿವನ ಮಂದಿರ ಒಳಗೆ ನನಗೆ ಅಸಹ್ಯ ಮಾಡ್ದ ಅಸಹ್ಯ ಮಾಡ್ದ ಅನಕನ ಮಾತಾಡ್ದ ಹುಟ್ಟ ಬಜ್ಜಿ ಕೈಲಿ ಮುಟ್ಟಿ ಸೇವೆ ಮಾಡಿಸುಂದೆ ನಾಳೆ ಕಲಿಯುವುದೊಳಗೆ ನಿನಗೆ ಬಟ್ಟ ಬರ್ತಾ ಅಂತ ಹೇಳ್ದ ಹೌದು ಹೌದಾ ನಾನು ನನಗೆ ಹೀಗೆ ಮಾತಾಡೋಣ ಅಂದಾಗ ಸೂರಮದೇವಿ ಏನಂದ್ರು ಏನಂದಾಯ್ಪ ನಾನು ಮಾತಾಡಿರ್ತಕ್ಕಂಥ ಮಾತಿಗೆ ನಾವು ಸಂತಾನ ಫಲ ಪಡ್ಕೊಂಡು ಬರ್ತೀನಿ ತಿಳ್ಕೊಂಡು ಹೌದಾ ಸೂರಮದೇವಿ ಶಿವನ ಅಂತೇಳಿ ಹೋಗಿ ಆಹಾ ಒಂಟಗಾಲಗಳ ತಪ್ಪ ನಿಂತ ಹಣೆ ಬೇರನ್ನ ಕಂದ ಬೀರ ದೇವರ ಪಡ್ಕೊಂಡು ಬಂದ್ರು ಹೌದು ಹೌದಿಪ್ಪ ಬೀರ ದೇವರು ಹುಟ್ಟಿ ಬರ್ಬೇಕಾದ್ರೆ ಕಳಿಯ ನಾರಾಯಣಗೌಡ ಕಾಡಬಾರ್ದು ಬೇಡಬಾರ್ದು ಬೇಡದ ಆಹಾ ಏನೇನೆಲ್ಲ ಮಾಡ್ದ
ಯೇಸುದ ಬುದ್ಧಿ ಕೊಟ್ಟ ಸೂರಿಗಿತ್ತಿ ಸುಬ್ಬವ ನಡಾಡಿ ನಾಗವನ್ನ ಕೊಟ್ಟು ಕಳಿಸಿದ ಕೊನೆಗೆ ನಾರಾಯಣಗೌಡಂದ ಆಹಾ ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದೆ ಉತ್ತಮ ತಿಳ್ಕೊಂಡು ಹೌದು ಹೌದಪ್ಪ ಕಳಿವೆ ನಾರಾಯಣಗೌಡ ಬೀರ ದೇವ್ರನ್ನ ಏನಾರ ಮಾಡಿ ಸೂರಮದೇವಿಯಿಂದ ಕಡಿಗೆ ಮಾಡ್ಬೇಕು ಕೊಲಿಬೇಕಂತ ತಿಳ್ಕೊಂಡ ಹೌದು ಜ್ಯೋತಿಷ್ಯರ ರೂಪ ತೊಟ್ಟು ಸೂರಮದೇವಿ ಮನೆಗೆ ಬರ್ಬೇಕಾದ್ರ ಸೂರಮದೇವಿ ಬಂದು ಜ್ಯೋತಿಷ್ ಹೇಳ್ಬೇಕಾದ್ರೆ ಕಳಿವೆ ನಾರಾಯಣಗೌಡ ಎಲ್ಲಿ ಹೋಗಿ ಬಂದ ಅಂತ ಕೇಳ್ಯಾರ ಅವ್ರು. ನೇರವಾಗಿ ಎಲ್ಲಿ ಹೋಗಿ ಬಂದ ಅಂತ ಕೇಳ್ಯಾರ ನಮ್ಮ ಬುಕ್ದೊಳಗೆ ಸಿಕ್ಕಂಗ ಹೆಂಗಂತ ಕೇಳಿದ್ರ ನೇರವಾಗಿ ಅವ್ರು ಹೆಂಗೆ ಕೇಳ್ಯಾರ ಹಂಗೆ ಸಿಕ್ಕಾದ ಮಾತ ಅವ್ರು ಹೆಂಗ ಕೇಳ್ಯಾರ ಹಂಗೆ ಹಾಲು ಮತ್ತು ಹೆಡ್ಡಿಂಗ ಬುಕ್ದೊಳಗ ಆಹಾ ಕಳಿವೆ ನಾರಾಯಣಗೌಡ ಎಲ್ಲಿ ಹೋಗಿ ಬಂದಿದ್ದ ಅಂತ ಕೇಳಿದ್ರ ಎಲ್ಲಿ ಹೋಗಿ ಬಂದಿದ್ದ 138 ಪೇಜ ತೆಗಿರಿ ಹಾಲು ಮತ್ತು ಶ್ರೀ ಮಾಳಿಂಗರಾಯರ ಪುರಾಣ ನೀವ್ರಿಗೆ ಅವರು ಹೌದು ಹೌದಿಪ್ಪ ವಿಠಲ್ ಮುತ್ತೆ ಹಿರಣ ಮುತ್ತೆ ಪೂಜಾರಿಯವರು ಬರೆದಿರ್ತಕ್ಕಂಥ ಬುಕ್ದೊಳಗೆ ಹೆಂಗ ಸಿಕ್ಕದ ಅಂತ ಕೇಳಿದ್ರ ಹೆಂಗ್ರಿಪ್ಪ ಕಳಿವೆ ನಾರಾಯಣಗೌಡ ತಂಗಿ ಸೂರಮದೇವಿ ಮನೆಗೆ ಬರಬೇಕಾದ್ರೆ ಹೌದು ಹೌದು ನಾರಾಯಣಗೌಡ ದೋಸ್ಕಿಯನ್ನು ವೇಷ ಧರಿಸಿ ಕೈಯಲ್ಲಿ ಕುಡುಗುಡಿಕ್ಕಿ ತೆಗೆದುಕೊಂಡು ಹೌದು ಚಂದನಗಿರಿ ಪಟ್ಟಣ ಧರ್ಮಶಾಲೆ ಒಳಗೆ ಹೋಗಿ ಇಳಿದುಕೊಂಡನು ಆಹಾ ಅಲ್ಲಿಯಿಂದ ನಾರಾಯಣಗೌಡ ತಂಗಿ ಸೂರಮದೇವಿ ಮನೆಗೆ ಬಂದನು ಅಂತೇಳಿ ಸಿಕ್ಕದ ಲೇಖವಾಗಿ ಆಧಾರಬದ್ಧವಾಗಿ ಹೇಳಿದಾಗ ಆಧಾರಬದ್ಧವಾಗಿ ಹೆಂಗ ಸಿಕ್ಕದ ಹಂಗ ಬುಕ್ಕಿದೊಳಗೆ ನಾವು ಉತ್ತರ ಕೊಟ್ಟಿವಿ ಹೌದು ಹೌದಿಪ್ಪ ಹಿಂಗ ಏನಾದ್ರು ನಿಮಗೆ ಯಾವಾದ್ರೆ ಬುಕ್ ಸಿಕ್ಕಿತ್ತು ಅಂತ ಕೇಳಿದ್ರ ಈ ಸಣ್ಣ ಹುಡುಕಾಡ್ತಂದ್ರೆ ಅದು ಯಾವಾಗ ಹೇಳ್ರಿ ಹೇಳ್ರಿ ಉತ್ತರ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಇನ್ನು ಬಾಳೇನು ಮಾತಾಡೋದನ್ನೇ ಆಹಾ ನಾಲ್ಕುಡಿ ಸತ್ಯ ಸುಂದರ ಚಾಲನ ಹಾಡಿ ನಮ್ಮ ಸರ್ಜೋಡಿ ಸಂಘದಲ್ಲಿ ಚಾನ್ಸ್ ಹೋಗೈತಿ ಓಕೆ ಸರ್ಜ ಸಂಜೆಯೊಳಗೆ ಏನ್ ಹಾಡ್ತಾರೆ ಏನು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನೋಡ್ಕೊಂಡು ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾಲ್ಕು ಚಾಲನ ಹಾಡಿ ಸರ್ಜೋಡಿ ಸಂಘದಲ್ಲಿ